ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಈ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಈ ಗಣಪತಿ ಎಂಬ ಮಹಾಬಲ. ಎಲ್ಲವಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ಇಂತಹ ವೀರಾಗ್ರಣಿಗಳ ವೀರನನ್ನು ನಾವು ಭಾದ್ರಪದ ಚೌತಿಯ ಶುಭ ಮುಹೂರ್ತ ಶುಭಗಳಿಗೆ ತಪ್ಪ ಶರಣರೆಲ್ಲರೂ ಸೇರಿಬಿಟ್ಟು ಈಶ್ವರನನ್ನು ಪ್ರತಿಷ್ಠಾಪಿಸಿಬಿಟ್ಟು ಷೋಡಶೋಪಚಾರಗಳಿಂದ ಪೂಜಿಸಿ ಯಾವ ಫಲಪುಷ್ಪ ತಾಂಬೂಲಗಳನ್ನು ಅರ್ಪಿಸಿ ವಿಘ್ನೇಶ್ವರನನ್ನು ವಿಸರ್ಜಿಸಬೇಕು. ಆತ್ಮೀಯ ಶರಣ ಬಂಧುಗಳೇ, ಶರಣ ಶರಣೀಯರೇ, ಆಕಾಶದಿಂದ ಬೀಳುವಂತಹ ಮಳೆ ಹನಿಗಳೆಲ್ಲವೂ ಮುತ್ತುಗಳಾದರೆ 27 ಸಾಗರಗಳಿಗೆ ನೀರಲ್ಲಿ ಹವಳ. ಹುಟ್ಟಿದ ಜನರೆಲ್ಲರೂ ನೆಟ್ಟನೆಯ ಜ್ಞಾನಿಗಳಾದರೆ ಮುಂದಿನ ಭವದ ಬಳ್ಳಿಗೆ ಬೀಜವೆಲ್ಲಿ ಹುದಣ್ಣ. ಆದ ಕಾರಣ ಸಾವಿರಕ್ಕೆ ಒಬ್ಬರೇ ಸತ್ಯ, ಲಕ್ಷಕ್ಕೆ ಒಬ್ಬರೇ ಭಕ್ತ, ಕೋಟಿಗೆ ಒಬ್ಬರೇ ಯೋಗಿ. ಭಕ್ತನಾದರೆ ವಿಶ್ವಗುರು ಬಸವಣ್ಣನವರಂತಾಗಬೇಕು. ಜ್ಞಾನಿಯಾದೊಡೆ ಜ್ಞಾನ ಚಿಜ್ಯೋತಿ ಚಿನ್ಮಯ ಚನ್ನಬಸವರಂತಾಗಬೇಕು. ಶಿವಯೋಗಿಯಾದರೆ ಭಕ್ತರ ಜಾತಿಯಲ್ಲಿ ಜನಿಸಿದ ಶಿವಯೋಗಿ ಸಿದ್ದರಾಮನಂತಾಗಬೇಕು. ಶಿವಭಕ್ತನಾದರೆ ಹಿರಿಯಾಳ ದೇವನಂತಾಗಬೇಕು. ಭಕ್ತ ಮಾರ್ಕಂಡಯ್ಯನಂತಾಗಬೇಕು. ಕೇರಳ ಕಣ್ಣಪ್ಪನಂತಾಗಬೇಕು. ಸಂಗಮನಾದರೆ ನಮ್ಮ ಪ್ರಭುದೇವರಂತಾಗಬೇಕು. ಶರಣೆಯಾದರೆ ಅಕ್ಕ ನಾಗಲಾಂಬಿಕೆಯಂತಾಗಬೇಕು. ಐವರೊಳಗಳ ನೀವ್ಯಾರಾಗಬಲ್ಲಿರಯ್ಯ. ರುದ್ರ, ಐವರೊಳಗಳ ನೀವ್ಯಾರಾಗಬಲ್ಲಿರಯ್ಯ. ತಗಲೆಯ ಮೇಲೆ ಅಸನಾದ ನಡುಕಟ್ಟು, ತಗಲೆಯ ಮೇಲೆ ಅಸನಾದ ನಡುಕಟ್ಟು. ಶಿವಧಾರ ಗುಣದ ಹುಡುದಾರ, ಬಂಗಾರದ ಮುಡಿಯ ತೊಟ್ಟು, ಚಿನಕುರುಳ ಮತ್ತು ಗಂಟೆಯ ಸರಪಳಿಗಳನ್ನು ಧರಿಸಿಕೊಂಡು ವೀರಭದ್ರೇಶ್ವರ ನಾಟ್ಯವನ್ನಾಡುತ್ತಾ ಬರುತ್ತಿದ್ದಾನೆ. ಶರಣ ಶರಣೀಯರೇ, ಭರತನಾಡಿನ ಇತಿಹಾಸದಲ್ಲೇ ಮಾನವ ಜನ್ಮವನ್ನು ಹೊತ್ತು ಬಂದಿದ್ದೇವೆ. ಏತಕ್ಕಾಗಿ ಬಂದಿದ್ದೇವೆ? ಏನನ್ನ ಪಡೆಯುವುದಕ್ಕಾಗಿ ಬಂದಿದ್ದೇವೆ, ಏನನ್ನ ಸಾಧಿಸುವುದಕ್ಕಾಗಿ ಬಂದಿದ್ದೇವೆ ಎಂಬುದರ ಅರ್ಥವನ್ನ ತಿಳಿಯದೆ ಎಲ್ಲರೂ ತಡೆಬಡಿಸುತ್ತಿರಬೇಕಾದರೆ ವರ ಬ್ರಹ್ಮಾಂಡದಲ್ಲಿ ಎಲ್ಲವನ ಬಲ್ಲವರಿಲ್ಲ, ಎಲ್ಲವನ ಬಲ್ಲವರಿಲ್ಲ. ಬಲ್ಲವರೆಲ್ಲ ಬಾಳಿಲ್ಲ, ಬಲ್ಲವರಿದ್ದು ಫಲವಿಲ್ಲ. ಸಾಹಿತ್ಯ ಎಲ್ಲರಿಗೂ ತಿಳಿದಿಲ್ಲ. ಅವರವರಿಗೆ ತಿಳಿದಷ್ಟು ಸಾಹಿತ್ಯವನ್ನ ಎನ್ನ ಮನಸ್ಭಕ್ತಿ ಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇನೆ. ಶರಣ ಶರಣೀಯರೇ, ಹರಿತರೇ ಶರಣ, ಹರಿತರೇ ಶರಣ. ಮರೆತರೆ ಮರೆತರೆ ಮಾನವ, ಹರಿತು ಮರೆತರೆ, ಹರಿತು ಮರೆತರೆ ಮಾನವ. ನೋಡ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎಲ್ಲಿ ತಪ್ಪೆ, ಎಲ್ಲಿ ತಪ್ಪೆ, ಎಲ್ಲಿ ಎಚ್ಚೆತ್ತು ನಡೆದರೆ ಇಷ್ಟ ದೈವವು ಕಟಸರ್ಪವಾಗಿ ಕಾಡುವುದು. ನೋಡ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಶಿಟಿಯೇ ರುದ್ರ, ಗುರುವೇ ಬ್ರಹ್ಮ, ಆಸ್ತಿಕೆಯೇ ನಾರಾಯಣ, ಅಯನವೇ ಕ್ಷತ್ರಿಯ, ಚರ್ಮವೇ ಬೇಡ, ಬಟ್ಟೆಯೇ ತುಂಬ, ರಕ್ತೊಡೆಯೇ ವಲಯ, ಅಂಗಾಲೇ ಕುರುಬ, ಅಂಗಾಲೇ ಮಾದಿಗ, ಕಕ್ಕಾಲೆ ಒಕ್ಕಲಿಗನ ಮಗ. ತಮ್ಮ 12 ಜಾತಿಗಳನ್ನು ತನ್ನ ದೇಹದಲ್ಲಿರಿಸಿಕೊಂಡು ಆ ಕುಲ ಹೆಚ್ಚು ಈ ಕುಲ ಹೆಚ್ಚು ಎಂದು ಬಡಿದಾಡುವ ಬಾಯಿ ಬಡುಕನನ್ನ ನರಕದಲ್ಲಿಡಿ ಬಿಡುತ್ತಾನೆ ಮುಕ್ಕಂಡೇಶ್ವರ. ಆತ್ಮ ಹೋದರೆ ದೇಹ, ಆತ್ಮ ಹೋದರೆ ದೇಹ. ನನ್ನ ಪಾಲು, ಧರಿಸಿದ ಬಟ್ಟೆ ಮಡಿವಾಳನ ಪಾಲು, ನಾನು ಬಚ್ಚಿಟ್ಟ ದವಸ ಧಾನ್ಯ ಧರಣಿ ದೇವಿಯ ಪಾಲು, ಮಗನಾಗುವ ಪಿಂಡ ಕಾಗೆ ಗೂಬೆಗಳ ಪಾಲು. ಈ ಪಾಪಿ ದೇಹ
ಯಮದೇವನ ಪಾಲು. ನೀವು ಮಾಡಿದಂತಹ ಪಾಪ ಪುಣ್ಯಗಳೆರಡು. ನಿಮ್ಮ ಪಾಲಲ್ಲದೆ ಹನ್ಯರ ಪಾಲಾಗಲು ಸಾಧ್ಯವೇನಯ್ಯ? ಯಮದೇವ ನುಡಿದಂತಹ ಒಂದು ವಚನವನ್ನು ನುಡಿಯುತ್ತಿದ್ದೆ. ಕಾಮನೆಯಲೇಕಯ್ಯ ಹಾಗೆ ಇವನಿಗಾಲಬೇಕೇನು? ತನ್ನೊಳಗಿನ ಕೇಳು ಮನೆಯ ಸುಟ್ಟಿದ್ದಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ. ಬಸವರಾಜ, ಬಸವ ತಂದೆ, ಬಸವಪ್ರಭುವೇ, ಬಸವಗುರುವೇ, ಬಸವ ಎಂಬ ಮೂರಕ್ಷರದ ಮಹಿಳೆಯನ್ನು ಸರ್ವಜ್ಞಾನಿಯಾಗಿ ಸ್ವರೂಪಕರಾದಂತಹ ಮೋಹನ ಬ್ರಹ್ಮಾಂಡಕ್ಕೆ ವೀರಭದ್ರ ಶಿವರುದ್ರ ಮಹಾರುದ್ರ ರುದ್ರ 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 ರೌದ್ರ ವೀರಭದ್ರ. ಕೂಗಿಗೆ ಯಾವ ವೀರಭದ್ರ ಶಿವತೀರ್ಥಮನೆಯ